ನಮ್ಮ ಜೊತೆ ಜಂಟಿ ಪೊಲೀಸ್ ಆ್ಯಕ್ಟ್ ಅಂತ ಕಾರ್ತಿಕ್ ರೆಡ್ಡಿ ನಮ್ಮ ಜೊತೆ IPL ಮ್ಯಾಚ್ ಸಂಬಂಧಪಟ್ಟಂತೆ ಸರ್ ಇಲ್ಲಿ ಬರುವಂಥ ಕ್ರೀಡಾಭಿಮಾನಿಗಳಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಯಾರು ಟಿಕೆಟ್ ಹೋಲ್ಡರ್ಸ್ ಇದ್ದಾರೆ ಅವರು ಮಾತ್ರ ಸ್ಟೇಡಿಯಂ ಹತ್ರ ಬರಬೇಕು. ಯಾಕಂದರೆ ಉಳಿದವ್ರಿಗೆ ಯಾರಿಗೂ ಅವಕಾಶ ರೋಡಲ್ಲಿ ಇರೋಕ್ಕೆ ಕೂಡ ಅವಕಾಶ ಕೊಡೋಲ್ಲ. ಮತ್ತು ಯಾರು ಬರ್ತಾ ಇದ್ದಾರೆ ದಯವಿಟ್ಟು ಅವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ BMTC ಬಸ್ ಆಗಲಿ ಅಥವಾ ಮೆಟ್ರೋ ಸರ್ವಿಸಸ್ ಆಗಲಿ ಸ್ಪೆಷಲ್ ಸರ್ವಿಸಸ್ ಮಾಡಿದ್ದಾರೆ, ಅದ್ರ ಪ್ರಕಾರ ಅವರು ಇದರಲ್ಲಿ ಬರಲಿ. ಮತ್ತು ಮ್ಯಾಚ್ ಶುರುವಾಗ 3-4 ಅವರ್ಸ್ ಮುಂಚೆ ಗೇಟ್ಸ್ ಓಪನ್ ಆಗಿದೆ, ಎಲ್ಲರೂ ಅವರು ಮೊದಲೇ ಬಂದು ಅವರ ಆಸನಗಳನ್ನು ಕೂರಬೇಕು ಅಂತ ಹೇಳಿ. ಸರ್ ವಿಶೇಷ ರೋಡ್ ಕ್ಲೋಸರು ಅಥವಾ ಡೈವರ್ಷನ್ ಆ ಥರದ್ದು ಏನಾದರೂ? ಯಾವುದೇ ರೀತಿಯ ಮೇಜರ್ ಡೈವರ್ಷನ್ಸ್ ನಾವು ಮಾಡ್ತಿಲ್ಲ, ಯಾವುದೇ ರೀತಿಯ ರೋಡ್ ಕ್ಲೋಸರ್ ಕೂಡ ಇಲ್ಲ. ನಾವು ಮತ್ತು ಯಾರು ಕ್ಯಾಬಲ್ಲಿ ಬರ್ತಾರೆ ಅವ್ರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದು ಈ DRV ಜಂಕ್ಷನ್ನು ಮತ್ತು ಮೀನಕ್ಷಾ ಗ್ರೌಂಡ್ ಹತ್ರ ಅಲ್ಲಿ ಡ್ರಾಪ್ ಆ್ಯಂಡ್ ಪಿಕಪ್ ಪಾಯಿಂಟ್ಸ್ ಇರುತ್ತೆ. ಮತ್ತು 6 ಸ್ಥಳಗಳಲ್ಲಿ ನಾವು ಪಾರ್ಕಿಂಗ್ ಕೂಡ ವ್ಯವಸ್ಥೆ ಮಾಡಿದ್ವಿ, ಅಲ್ಲಿ ಪಾರ್ಕ್ ಮಾಡಿ ಬರ್ತೀವಿ. ಟಿಕೆಟ್ ಇಲ್ಲದಂಥವ್ರು ಕೂಡ ಅಭಿಮಾನಿಗಳು ಬರ್ತಾರೆ, ಸೊ ಅವ್ರು ಯಾರು ಬರಬಾರ್ದು, ಅವ್ರಿಗೋಸ್ಕರ ಸ್ಪೆಷಲ್ ಸ್ಕ್ವಾಡ್ಸ್ ಮಾಡಿದ್ವಿ. ಆ ಥರ ಬಂದರೆ ಅವ್ರನ್ನ ಅಲ್ಲಿಂದ ಕಾರ್ಯಾಚರಣೆ ಮಾಡಿ ಮುಂದೆ ಕಳಿಸ್ತೀವಿ. ಇದು ಕಾರ್ತಿಕ್ ರೆಡ್ಡಿ ಅವರು ಹೇಳಿದ್ರೆ ಅವ್ರು ಹೇಳ್ತಾರೆ ಟಿಕೆಟ್ ಇಲ್ಲದಂಥ ವ್ಯಕ್ತಿಗಳು ಯಾರೂ ಕೂಡ ಬರಬಾರ್ದು, ಅಂಥವನ್ನು ನಾವು ವಿಶೇಷ ಅವರ ಪತ್ತೆಗೆ ಮತ್ತು ಅವರ ಕಂಟ್ರೋಲ್ಗೆ ಒಂದು ವಿಶೇಷ ಸ್ಕ್ವಾಡನ್ನು ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಜೊತೆಗೆ ಟ್ರಾಫಿಕ್ ಸಂಬಂಧಪಟ್ಟಂತೆ ಏನೇನಿದೆ ಅದನ್ನು ಕಂಟ್ರೋಲ್ಗೆ ಸಂಬಂಧಪಟ್ಟಂತೆ ಏನೇನಾಗಿದೆ ಅದನ್ನೆಲ್ಲವೂ ಕೂಡ ವಿವರಣೆ ಮಾಡಿದ್ದಾರೆ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.